ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯುವ ರೈತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಅಡಿಕೆ ಗಿಡಕ್ಕೆ ಸುಣ್ಣನ ಯಾಕೆ ಹೊಡಿಬೇಕು, ಅದರಿಂದ ನಮಗಾಗೋ ಅನುಕೂಲಗಳೇನು ಅಂತ ತಿಳ್ಕೊಂಬಿಟ್ಟು ಬರೋಣ. ನಿಮ್ಮವೇನಾರ ಅಡಿಕೆ ಸಸಿಗಳಿದ್ದು 2 ವರ್ಷದಿಂದ 10 ವರ್ಷದ ಒಳಗಡೆ ಇದ್ದರೆ ಮಿಸ್ ಮಾಡ್ದಲೇ ಈ ವಿಡಿಯೋ ನೋಡಿ. ನಮಗೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯೋದ್ರಿಂದ ಪ್ರಯೋಜನ ಏನಂತ ಅಂದರೆ, ಡಿಸೆಂಬರ್ 2ನೇ ವಾರದಿಂದ ಬಿಸಿಲು ಸ್ಟಾರ್ಟ್ ಆದರೆ ಇನ್ನು ಏಪ್ರಿಲ್ ಕೊನೆ ವಾರದ ತನಕನೂ ಬಿಸಿಲು ಇರುತ್ತೆ. ಮಳೆಗಾಲ ಅನ್ನೋದೇ ಇರಲ್ಲ ಅಲ್ಲಿಗಂಟನೂ. ಹಂಗಾಗಿ ಸೂರ್ಯನ ಕಿರಣಗಳು ನೇರವಾಗಿ ಅಡಿಕೆ ಗಿಡಕ್ಕೆ ಬೀಳ್ತಾ ಇರುತ್ತೆ. ಅಡಿಕೆ ಗಿಡಕ್ಕೆ ಯಥೇಚ್ಛವಾಗಿ ಬಿಸಿಲು ಬೀಳೋ ಜಾಗ ಅಂದರೆ ಪಶ್ಚಿಮ ಭಾಗದಲ್ಲಿ ಅಡಿಕೆ ಗಿಡಕ್ಕೆ ಬಿಸಿಲು ಬಿದ್ದಾಗ ನಿಮ್ಮವು ಅಡಿಕೆ ಗಿಡಗಳು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ತರ ಆಗ್ತಾ ಇರುತ್ತೆ. ಇದೇ ರೀತಿ ನೀವು ಅಡಿಕೆ ಗಿಡನ ಸುಣ್ಣ ಹೊಡಿದಲ್ಲೇ ಬಿಟ್ರೆ ನೋಡ್ತಾ ಇರ್ಬೋದು ಇನ್ನೊಂದು ವಿಡಿಯೋ ಬರ್ತಾ ಐತೆ ನಿಮ್ಗೆ, ಈ ತರ ಆಗ್ಬಿಡುತ್ತೆ. ಹಿಂಗೆಲ್ಲ ಆದಾಗ ಏನಾಗ್ಬಿಡುತ್ತೆ, ಮರ ಉದ್ದ ಬೆಳೆದಾಗ ಗಾಳಿ ಬೀಸಿದ್ರೆ ಅಲ್ಲಿಗೆ ಅಡಿಕೆ ಗಿಡ ಮುರ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ, ಆದಷ್ಟು ಡಿಸೆಂಬರ್ ತಿಂಗಳಲ್ಲೇ ನಾವು ಸುಣ್ಣನ ಹೊಡಿಬೇಕು. ಅದರಿಂದ ನಾವು ಕಾಪಾಡಿಕೊಂಡ್ರೆ ನಮ್ಮ ಅಡಿಕೆ ಗಿಡಗಳು ಯಾವುದೇ ರೀತಿ ಆ ತರ ಪ್ರಾಬ್ಲಮ್ ಅನ್ನೋದು ಬರೋದೇ ಇಲ್ಲ. ನಾವು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯೋಕೆ ಸುಣ್ಣದ ತಯಾರಿ ಹೇಗಿರ್ಬೇಕಂದ್ರೆ, ನಾವು ಕಲ್ಸುಣ್ಣ ತಗೋಬೇಕು. ನಾನು ಕಲ್ಸುಣ್ಣ ತಗೊಂಡಿದ್ದೀನಿ, ನೀವು ಕಲ್ಸುಣ್ಣನೇ ತಗೊಳ್ಳಿ. ಸುಣ್ಣದ ಜೊತೆ ಬೆಲ್ಲ ಮತ್ತೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಅದರಲ್ಲಿ ಅಂಟು ಅಂಶ ಇರುತ್ತೆ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಕೆಜಿ ಸುಣ್ಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೆಲ್ಲ ಮತ್ತೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಅಂತ ಅಂದ್ರೆ, ಈಗ ನೀವೇ ನೋಡ್ದಂಗೆ ನಮ್ಮ ಅಡಿಕೆ ಗಿಡಗಳಿಗೆ ಒಂದು 5 ವರ್ಷ ಆಗಿದೆ. ಒಂದು 400 ಗಿಡ ಅಡಿಕೆ ಗಿಡಗಳು ಇದಾವೆ. ನಾನು ಇವಾಗ ಹೋದ ವರ್ಷ ಒಂದು 15 ಸೇರು ಸುಣ್ಣ ತಂದಿದ್ದೆ. ನಮ್ಮ ಕಡೆ ಸೇರ್ ಲೆಕ್ಕದಲ್ಲಿ ಸುಣ್ಣನ ಕೊಡ್ತಾರೆ. ಒಂದ್ ಸೇರ್ಗೆ ಇವಾಗ 40 ರೂಪಾಯಿ ತಗೊಳ್ತಾ ಇದ್ದಾರೆ. ನಾನು ಈ ವರ್ಷ ಒಂದು 5 ಸೇರ್ ಜಾಸ್ತಿ ಮಾಡಿದೀನಿ. 20 ಸೇರ್ ಸುಣ್ಣಕ್ಕೆ 2 ಕೆಜಿ ಬೆಲ್ಲ, 2 ಕೆಜಿ ಮೈದಾ ತಗೊಂಡಿದ್ದೀನಿ. ಬೆಲ್ಲ ಆರ್ಗ್ಯಾನಿಕ್ ತಗೊಂಡಿದ್ದೀನಿ. ನೀವು ಯಾವ್ದು ತಗೊಂಡ್ರು ನಡೆಯುತ್ತೆ. ಆರ್ಗ್ಯಾನಿಕ್ ಬೆಲ್ಲನೇ ತಗೋಬೇಕಂತ ಏನಿಲ್ಲ, ಅಂಟ ಅಂಶ ಇರುತ್ತೆ ಅನ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿರೋದಷ್ಟೇ. ಇನ್ನ ಸುಣ್ಣ ಬೇಯಿಸೋ ವಿಚಾರಕ್ಕೆ ಬರೋದಾದ್ರೆ, ನಾವು ಒಂದು ಮಡಕೆ ತಗೋಬಹುದು. ಗಟ್ಟಿಯಾಗಿರೋ ವಸ್ತುಗಳನ್ನ ಯಾವುದೇ ಅಲ್ಲಿ ತಗೊಳ್ಳಿ, ತೆಳ್ಳಗಿರೋ ಡ್ರಮ್ ಮಾತ್ರ ತಗೋಬಿಡಿ. ಸುಣ್ಣ ಬೇಯಿಸ್ಬೇಕಾರೆ ತೆಳ್ಳಗಿರೋ ಡ್ರಮ್ ಮಾತ್ರ ತಗೋಬಿಡಿ, ಯಾಕೆಂದ್ರೆ ಅದು ಜಿನುಗ್ ಬಿಡುತ್ತೆ. ಒಂದ್ ಸ್ವಲ್ಪ ಗಟ್ಟಿಗಿರೋ ವಸ್ತುಗಳನ್ನ ತಗೊಂಡು ಸುಣ್ಣನ ಬೇಯಿಸಿ. ಇವಾಗ 400 ಗಿಡ ಅಡಿಕೆ ಗಿಡ ಒಂದ್ 6 ಅಡಿ ಸುಣ್ಣ ಹೊಡಿಯೋ ಮಟ್ಟಕ್ಕಿದಾವೆ. ಅದಕ್ಕೆ ನಾನು ತಗೊಂಡಿರೋದು ಇವಾಗ ಒಂದು 20 ಸೇರ್ ಸುಣ್ಣ, 2 ಕೆಜಿ ಬೆಲ್ಲ, 2 ಕೆಜಿ ಮೈದಾ. ಸುಣ್ಣನ ಆಲ್ರೆಡಿ ಅಲ್ಲೇ ಡ್ರಮ್ ಒಳಗಡೆ ಹಾಕಿದೀನಿ. ಇವಾಗ ಬೆಲ್ಲ ಹಾಕ್ಬೇಕಲ್ಲ, ಅದಕ್ಕೆ ಬೆಲ್ಲನ ಚೆನ್ನಾಗಿ ಅವಾಗ್ಲಿಂದ ಪುಡಿ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಪುಡಿ ಮಾಡಿರೋ ಬೆಲ್ಲನೆಲ್ಲ ಆ ಡ್ರಮ್ ಒಳಗಡೆ ಹಾಕ್ಬೇಕು. ಹೋದ ವರ್ಷ ಎಲ್ಲ ಸುಣ್ಣ ಹೊಡಿಯೋದ್ ವಿಡಿಯೋ ಹಾಕ್ದಾಗ ಬೆಲ್ಲ ಹಾಕ್ಬೇಡಿ, ಬರೀ ಮೈದಾ ಹಿಟ್ಟು ಮತ್ತೆ ಸುಣ್ಣದಲ್ಲಿ ಹೊಡೀರಿ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಬೆಲ್ಲ ಹಾಕಿದ್ರೆ ಗೆದ್ಲತ್ತಿಬಿಟ್ಟು ಅಡಿಕೆ ಗಿಡ ಹಾಳಾಗುತ್ತೆ ಅಂತ ಹೇಳಿದ್ರು. ಇವಾಗ ಅಡಿಕೆ ಗಿಡಕ್ಕೆ ನಾನು ಸುಣ್ಣ ಹೊಡಿತಾ ಇರೋದು 4ನೇ ವರ್ಷ. ಫಸ್ಟಿಂದಲೂ ನಾನು ಅಡಿಕೆ ಗಿಡಕ್ಕೆ ಸುಣ್ಣ ಮತ್ತೆ ಮೈದಾ ಬೆಲ್ಲ ಇವು 3 ಮಿಕ್ಸ್ ಮಾಡ್ಕೊಂಡೆ ಅಡಿಕೆ ಗಿಡಕ್ಕೆ ಸುಣ್ಣನ ಹೊಡ್ಕೊಂಡ್ ಬಂದಿದ್ದೀನಿ. ನನಗೆ ಗೆದ್ಲತ್ತಿರೋದೇ ಆಗಲಿ ಮತ್ತೊಂದೇ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಕಂಡಿಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏನಾಗಲ್ಲ, ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಸುಣ್ಣನ ಅಡಿಕೆ ಗಿಡಕ್ಕೆ ಹೊಡಿಬೋದು. ಇನ್ನ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕಾದ್ರೆ ನಮ್ ಜನ ಮಾಡೋ ತಪ್ಪುಗಳು ಏನಂತ ಅಂದ್ರೆ, ಆಗ್ಲೇ ಸುಣ್ಣ ತಂದ್ಬಿಡೋದು, ಬೇಯಿಸ್ಬಿಡೋದು, ಅಡಿಕೆ ಮರಕ್ಕೆ ಹೊಡೆದ್ ಬಿಡೋದು. ಅದು ಚೆನ್ನಾಗ್ ಬರಲ್ಲ ಅಡಿಕೆ ಗಿಡಕ್ಕೆ ಆ ತರ ಮಾಡಿದ್ರೆ. ಇನ್ನ ಸುಣ್ಣನ ಅವಾಗ ಬೇಯಿಸಿ ಹೊಡಿಯಕ್ ಹೋದ್ರೆ ಅಡಿಕೆ ಗಿಡಕ್ಕೆ ನೀಟಾಗಿ ಬರಲ್ಲ. ನಾವು ಒಂದಿನ ಮುಂಚೆನೆ ಬೇಯಿಸ್ಕೋಬೇಕು. ನಾಳೆ ಸುಣ್ಣ ಹೊಡಿತೀವಿ ನಂಗೆ ಇವತ್ತಲೇ ಸುಣ್ಣನ ಬೇಯಿಸಿ ಇಟ್ಕೊಂಡಿರ್ಬೇಕು. ಇವಾಗ ನಾನು ಒಂದು 10 ಕೆಜಿ ಸುಣ್ಣ, ಒಂದು 2 ಕೆಜಿ ಬೆಲ್ಲ, 2 ಕೆಜಿ ಮೈದಾ ಹಿಟ್ಟು ಹಾಕಿರೋ ಒಂದು ಚಿಕ್ಕ ಡ್ರಮ್ ಒಳಗಡೆ ಬಿಸಿ ನೀರು ಹಾಕ್ತಾ ಇದ್ದೀನಿ, ಒಂದು 10 ಲೀಟ್ರು. ಇನ್ನೊಂದು 2 ನಿಮಿಷ ಕಳೆದ್ರೆ ಸುಣ್ಣ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಕುದೀತದೆ ಅಂತ ಅಂದ್ರೆ, ನಾವು ಉರಿ ಇಟ್ಟು ಬೇಯಿಸ್ತಾ ಇದೀವಿ ಅನ್ನೋ ರೇಂಜಿಗೆ ಕುದೀತಾ ಇರುತ್ತೆ. ಹೋದ ವರ್ಷ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸುಮಾರು ಜನ ಕೇಳಿದ್ರು, ಸುಣ್ಣ ಬೇಯಿಸೋದು ಹೆಂಗೆ, ಬೆಂಕಿ ಇಟ್ಬಿಟ್ಟು ಸುಣ್ಣನ ಬೇಯಿಸ್ತೀರಾ ಅಂತ. ನಾವು ಯಾವ ಬೆಂಕಿನೂ ಇಟ್ಟಿಲ್ಲ, ಏನು ಇಲ್ಲ. ನೋಡ್ಬೋದು ಯಾವ ತರ ಸುಣ್ಣ ಕುದೀತಾ ಐತೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲಾರ್ಗೂ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಗೊತ್ತಿಲ್ದಲೇ ಇರೋರು ತಿಳ್ಕೊಳ್ಳಿ ಅಂತ ಹೇಳಿದ್ದಷ್ಟೇ. ಇವಾಗ ನಾನು ಸುಣ್ಣನೆಲ್ಲ ಅಡಿಕೆ ಗಿಡಕ್ಕೆ ಹೊಡಿಯಕ್ಕೆ ತಯಾರಿ ಮಾಡ್ಕೊಂಡಿದ್ದಾಯ್ತು. ಇನ್ನ ಅಡಿಕೆ ಗಿಡಕ್ಕೆ ಹೊಡಿಬೇಕಲ್ಲ, ಅದಕ್ಕೆ ಇವಾಗೆಲ್ಲ ಈಸಿ ಮೆಥಡ್ ಬಂದ್ಬಿಟ್ಟೈತೆ ಸುಣ್ಣನ ಅಡಿಕೆ ಗಿಡಕ್ಕೆ ಹೊಡಿಯಕ್ಕೆ. ನಾನು ಮುಂಚೆ ಎಲ್ಲ ಅಡಿಕೆ ಗಿಡಕ್ಕೆ ಬ್ರಷ್ ಅಲ್ಲೇ ಸುಣ್ಣನ ಹೊಡಿತಾ ಇದ್ದೆ. ನಾನು ಸೇರಿಸಿ ಒಂದ್ 2 ಲೇಬರ್ ಕರ್ಕೊಂಡು ಒಂದು 400 ಗಿಡ ಸಂಜೆ ತಕಲು ಹೊಡಿವು. ಯಾಕೆಂದ್ರೆ ಬ್ರಷ್ ಅಲ್ಲಿ ತುಂಬಾ ನಿಧಾನ ಆಗ್ತಿತ್ತು. ಒಂದ್ ಸ್ವಲ್ಪ ಅಡಿಕೆ ಗಿಡಗಳು ಹೈಟ್ ಇರೋದ್ರಿಂದ ಬ್ರಷ್ ಅಲ್ಲಿ ಸುಣ್ಣನ ಅಡಿಕೆ ಗಿಡಕ್ಕೆ ಹೊಡಿಯಕ್ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಈಸಿ ಮೆಥಡ್ ಬಂದ್ಬಿಟ್ಟೈತೆ. ನಾನು ಏನ್ ಮಾಡ್ದೆ, ನೋಡೋಣ ಹಿಂಗೂ ಹೊಡಿಬೋದಾ ಅಂತ
ಹೇಳ್ಬಿಟ್ಟು ಒಂದು 4 ಕಾವರ್ಗಡ್ಡಿನೂ ಕಡ್ಕೊಂಬಂದ್ಬಿಟ್ಟು ಅದಕ್ಕೆ ಬಟ್ಟೆ ಕಟ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡೆ. ರೆಡಿ ಆಗಿರೋ ಸುಣ್ಣನೆಲ್ಲ ಈ ತರ ಡಬ್ಬೊಳಗಡೆ ಹಾಕೊಂಡೆ. ಸುಣ್ಣನ ಬಕೆಟ್ ಒಳಗಡೆ ಹಾಕೊಂಡ್ಬಿಟ್ಟು ಅಡಿಕೆ ಗಿಡದ ಒಳಗಡೆ ಹೋದೆ. ಇವತ್ತು ಒಂದು 4 ಜನ ಲೇಬರು ಕರ್ಕೊಂಡಿದ್ದೆ, ಯಾಕೆಂದ್ರೆ ಅಡಿಕೆ ಗಿಡಕ್ಕೆಲ್ಲ ಡ್ರಿಪ್ ಎಳ್ದು ಅಡಿಕೆ ಪಟ್ಟೆನೆಲ್ಲ ಎತ್ತಾಕ್ಬಿಟ್ಟು ಎಳ್ಳೆ ಕುಯ್ಲು ಅಡಿಕೆ ಕುಯ್ಬೇಕಾಗಿತ್ತು. ಸೊ ಅದಕ್ಕೆ ನಾನು ನನ್ನ ಜೊತೆಗೆ ಒಂದು 4 ಜನ ಲೇಬರ್ನು ಇವತ್ತು ತಗೊಂಡಿದ್ದೆ, ಎಲ್ಲ ಕೆಲಸಗಳು ಮುಗಿತವೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಮಾಡ್ಕೊಂಡಿರೋ ಬ್ರಷ್ ಅಲ್ಲಿ ಅಡಿಕೆ ಗಿಡಕ್ಕೆ ತುಂಬಾ ನೀಟಾಗಿ ಹೊಡಿಬಹುದು. ಅಡಿಕೆ ಗಿಡಗಳು ಒಂದ್ 8 ರಿಂದ 9 ಅಡಿ ಇದ್ರೂನು ಅಡಿಕೆ ಗಿಡಕ್ಕೆ ಸುಣ್ಣನ ಸುತ್ತ ನೀಟಾಗಿ ಹೊಡಿಬಹುದು. ಬ್ರಷ್ ಅಲ್ಲಿ ಈ ತರ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದ್ರಿಂದ ಒಂದ್ 2 ಅವರ್ಗೆ 300 ಗಿಡ ಅಡಿಕೆ ಗಿಡಕ್ಕೆ ಸುಣ್ಣನ ಆರಾಮಾಗಿ ಹೊಡಿಬಹುದು. ಇವಾಗ ಕೆಲವು ತಪ್ಪುಗಳು ಮಾಡ್ತಾವ್ರೆ. ಸ್ಪ್ರೇಯರ್ ಪಂಪ್ಗಳು ತಗೊಂಡ್ಬಿಟ್ಟು ಅಡಿಕೆ ಗಿಡಕ್ಕೆ ಔಷಧಿ ಹೊಡೆದಂಗೆ ಸುಣ್ಣನ ಹೊಡಿತಾವ್ರೆ. ಆ ತರ ಯಾರು ತಪ್ಪು ಮಾಡಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ಸುಣ್ಣನ ಈ ರೀತಿ ಹೊಡೀರಿ. ನಾವು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾ ಇರೋದೇ ಸುಣ್ಣ ಅಡಿಕೆ ಗಿಡದಲ್ಲಿ ರಕ್ಷಾ ಕವಚವಾಗಿರ್ಲಿ ಅಂತ ಹೇಳ್ಬಿಟ್ಟು. ನೀವು ಔಷಧಿ ಪಂಪ್ ತಗೊಂಡ್ಬಿಟ್ಟು ಸುಣ್ಣನ ನೀರ್ ಹೊಡೆದಂಗ್ ಹೊಡೆದ್ರೆ ಅದು ರಕ್ಷಾ ಕವಚವಾಗಿರಲ್ಲ. ಸುಣ್ಣ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಅಡಿಕೆ ಗಿಡಕ್ಕೆ ಅಂಟ್ಕೋಬೇಕು. ಈ ಅಡಿಕೆ ಸಸಿ ಬೆಳೆಸ್ತಿರೋ ಅಂತ ರೈತರು ಒಂದ್ ಸ್ವಲ್ಪ ಒಬ್ಬೊಬ್ರು ತುಂಬಾನೇ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸುಣ್ಣ ಹೊಡೆದ್ರೆ ಏನಾಗ್ಬಿಡುತ್ತೆ, ಅಡಿಕೆ ಗಿಡ ಏನ್ ಬರಲ್ವಾ ಸುಣ್ಣ ಹೊಡಿದೆ ಹೋದ್ರೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಯಾರು ಆತರ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ನನ್ಗೆ ಸುಮಾರು ವಿಡಿಯೋಗಳು ಬಂದಿದಾವೆ. ಆ ವಿಡಿಯೋಗಳು ನೋಡ್ತಾ ಇದ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಅಂದ್ರೆ 1,000 ಲೇಬರ್ ಎಲ್ಲ ಸೇರಿ 1,500-2,000 ರೂಪಾಯಿ ಖರ್ಚಾಗುತ್ತೆ. ಒಂದ್ 400 ಗಿಡ 500 ಗಿಡ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯಕ್ಕೆ. ಆ ಕೆಲಸ ಮಾಡಕ್ಕೆ ಟೈಮ್ ಇಲ್ದೇನೋ ಇಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಕೊಂಡು ಇವತ್ತು ಅವರು ಅಳ್ತಾವ್ರೆ, ಬ್ರೋ ನಮ್ಮವು ಈ ತರ ಆಗ್ಬಿಟ್ಟವೆ ಗಿಡ, ಇನ್ನು ಉಳಿಸ್ಕೊಳಕ್ ಆಗಲ್ವಾ, ಏನು ಮಾಡಕ್ ಆಗಲ್ವಾ ಅಂತ. ಇವಾಗ ಗಿಡ ಒಂದ್ 12 ರಿಂದ 15 ವರ್ಷ ಆಗತಕ್ಕ ನಮ್ಗೇನು ಅನ್ಸಲ್ಲ. ಬೀಟ್ ಹೊಡೆದಿದ್ರೆ ಬೀಟ್ ಅಷ್ಟೇ ಅಲ್ವಾ ಅಂತ ಅನ್ಸುತ್ತೆ. ಗಿಡ ತುಂಬಾ ಮೇಲ್ಗಡೆ ಬೆಳ್ಕೊಂಡೋಗಿ ಬುಡದಲ್ಲಿ ಟೊಳ್ಳಿದ್ದು ಮಳೆ ಗಾಳಿಗೆ ಮುರ್ಕೊಂಡು ಕೆಳಗಡೆ ಬೀಳುತ್ತಲ್ಲ, ಅವತ್ ಅನ್ಸುತ್ತೆ ನಮ್ಗೆ ಚಿಕ್ಕ ಗಿಡದಲ್ಲಿ ನಾವು ಸುಣ್ಣನ ಹೊಡ್ಕೊಂಡು ಗಿಡನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕಾಲ ಮಿಂಚಿಲ್ಲ, ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಐತೆ. ಬಿಸಿಲು ಜಾಸ್ತಿ ಆಗೋದ್ರೊಳಗೆ ಇನ್ನು ಯಾರೆಲ್ಲ ನಿಮ್ಮ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆದಿಲ್ಲ, ಬೇಗ ಸುಣ್ಣ ಹೊಡೆದ್ಬಿಟ್ಟು ನಿಮ್ಮ ಅಡಿಕೆ ಗಿಡಗಳನ್ನ ಉಳಿಸ್ಕೊಳ್ಳಿ. ಇದು ಯೂಟ್ಯೂಬ್ ನ ಮೊದಲನೇ ವಿಡಿಯೋ ನಂದಾಗಿರುತ್ತೆ. ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಏನಾರ ತಪ್ಪಿದ್ರೆ ಕ್ಷಮಿಸಿ. ನಿಮಗೆ ಗೊತ್ತಿರೋದು ಏನಾದ್ರೂ ಇದ್ರೆ ಹಂಗೆ ಹೇಳಿ, ನಾನು ತಿಳ್ಕೊಂತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೀರೋ, ನಂದು ಯೂಟ್ಯೂಬ್ ಚಾನಲ್ ಇದು ಹೊಸದಾಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ ಮುಂದೆ ನಾನು ಅಡಿಕೆ ಗಿಡದ ರಿಲೇಟೆಡ್ ವಿಡಿಯೋಗಳನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇರ್ತೀನಿ. ಅಡಿಕೆ ಗಿಡಕ್ಕೆ ಕೊಡ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ಅಡಿಕೆ ಗಿಡಕ್ಕಿರುವ ರೋಗದ ಔಷಧಿಗಳ ಬಗ್ಗೆ, ಇನ್ನ ಹೊಸದಾಗಿ ಅಡಿಕೆ ಗಿಡ ಕಟ್ಟೋರ್ಗೆ ಎಷ್ಟಡಿಯಿಂದ ಎಷ್ಟಡಿ ಅಂತರ ಇದ್ರೆ ನಮ್ಗೆ ಫಸಲು ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬಾ ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಗೊತ್ತಿಲ್ಲದವ್ರಿಗೆಲ್ಲ ಒಂದ್ ಸ್ವಲ್ಪ ತಿಳಿಸ್ದಂಗ ಆಗುತ್ತೆ ನಿಮ್ ಕಡೆಯಿಂದ.